ಕುರುಬರು. ಇವರಿಗೆ ಹಾಲು ಮತದವರು ಹಾಗೆ ಧನಗರರು ಎಂದು ಸಹ ಕರೀತಾರೆ. ಹಾಗಾದರೆ ಈ ಕುರುಬರ ಜನ್ಮ ಹೇಗಾಯಿತು, ಈ ಕುರುಬರ ಮೂಲ ಪುರುಷರು ಯಾರು, ಹಾಗೆ ಈ ಕುರುಬರ ಮೂಲ ದೇವರ ಜನ್ಮ ಹೇಗಾಯಿತು ಎಂಬುದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ಕುರುಬರ ಜನ್ಮ ಹೇಗಾಯಿತು? ಅಂದು ಬಿಲ್ಲಾಸುರನೆಂಬ ದೈತ್ಯ 3 ಲೋಕವನ್ನ ಗೆದ್ದು ಎಲ್ಲರನ್ನ ಕಾಡತೊಡಗಿದನು. ಆಗ ಶಿವನ ಮಗನಾದಂತಹ ವೀರೇಶನು ಈ ದೈತ್ಯನನ್ನ ಸಂಹಾರ ಮಾಡಿ ತನ್ನ ತಂದೆಯಾದಂತಹ ಶಿವನ ಬಳಿ ಬಂದು, ತಂದೆ, ನಿಮ್ಮ ಅಪ್ಪನೆಯಂತೆ ಕುಲಕಂಟಕನಾದಂತಹ ಬಿಲ್ಲಾಸುರನನ್ನ ಕೊಂದು ಬಂದಿದ್ದೇನೆ ಎಂದು ಹೇಳ್ತಾನೆ. ಆಗ ಶಿವನು ಸಂತೋಷಭರಿತನಾಗಿ ವೀರೇಶನನ್ನ ಕರೆದು ಅಪ್ಪಿಕೊಳ್ತಾನೆ. ಮಗನೇ, ನಿನ್ನ ಕೀರ್ತಿ ದಿಗಂತರ ಉಳಿಯುವಂತೆ ಬಿಲ್ಲಾಸುರನನ್ನ ಕೊಂದ ಕಾರಣ ಬೀರೇಶ್ವರ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಪಶುಪಾಲಕರು, ಸತ್ಯಶೀಲರು, ದೃಢ ಭಕ್ತಿ ಉಳ್ಳವರಾದಂತಹ ಆರ್ಯ ಜನಾಂಗದ ಹಾಲುಮತ ಕುರುಬರಿಗೆ ಕುಲ ದೇವನಾಗಿ ಮೆರೆದು ಬರಬೇಕೆಂದು ಹೇಳಿ ಅಪ್ಪನೆ ಮಾಡ್ತಾನೆ. ಅದೇ ರೀತಿಯಾಗಿ ಕವಳೇಶ್ವರಿ ದೇವಿಗೆ ನೀನು ವೈಕುಂಠಾಧಿಪತಿಯಾದಂತಹ ಶ್ರೀಹರಿಗೆ ಮಗಳಾಗಿ ಕನ್ಯೆ ಕೋಮಾಲಿ ಎಂಬ ಹೆಸರಿಂದ ಬೀರೇಶನ ಹೆಂಡತಿಯಾಗೆಂದು ಅಪ್ಪನೆ ಮಾಡ್ತಾನೆ. ಈ ಕವಳೇಶ್ವರಿ ದೇವಿ ಬೇರಾರೂ ಅಲ್ಲ, ಭದ್ರಕಾಳಿಯ ಇನ್ನೊಂದು ರೂಪವೇ ಈ ಕವಳೇಶ್ವರಿ. ಶಿವನ ಆಜ್ಞೆಯಂತೆ ವೀರೇಶನು ಬಿಲ್ಲಾಸುರನನ್ನ ಕೊಂದು ಬೀರೇಶ್ವರನಾದಂತಹ ವೀರೇಶನು, ಹೇ ತಂದೆಯೇ, ಈ ಹಾಲುಮತ ಕುರುಬರಂದರೆ ಯಾರು, ಅವರ ಚರಿತ್ರೆಯನ್ನ ನನಗೆ ತಿಳಿಸುತ್ತೀಯಾ ಎಂದು ಶಿವನಿಗೆ ಕೇಳ್ತಾನೆ. ಆಗ ಶಿವನು, ಎಲೆ ಮಗನೇ, ಗಮನವಿಟ್ಟು ಕೇಳು. ಬ್ರಹ್ಮನಿಂದ ಬ್ರಹ್ಮಾಂಡ ರಚನೆಯಾದಾಗ ಅದನ್ನ ನೋಡುವುದಕ್ಕೆ ನಾನು ಹಾಗೂ ಪಾರ್ವತಿ ದೇವಿ ಇಬ್ಬರು ಸೇರಿ ಹೋದೆವು. ಆಗ ಬ್ರಹ್ಮಾಂಡವನ್ನ ನೋಡುತ್ತಾ ಸಂತೋಷಭರಿತವಾಗಿ ಹಾಗೆ ಒಂದು ಕಡೆ ಕುಳಿತುಕೊಂಡೆವು. ಹಾಗೆ ನನಗೆ ನಿದ್ರೆ ಬಂದಿರುವುದರಿಂದ ನಾನು ಹಾಗೆ ಸ್ವಲ್ಪ ನಿದ್ರೆಗೆ ಜಾರಿದೆ. ಅದೇ ಸಮಯದಲ್ಲಿ ಪಾರ್ವತಿ ದೇವಿ ಸಂತೋಷದ ಭರದಲ್ಲಿ ಮುಂದೆ ಹಾಲುಮತ ಉತ್ಪತ್ತಿಯಾಗಬೇಕೆಂತಲೋ ಪಾರ್ವತಿ ದೇವಿಯ ಸಂತತಿಯ ಮಕ್ಕಳಾಗಬೇಕೆಂತಲೋ ಒಮ್ಮಿಂದೊಮ್ಮೆಲೆ ಅವಳ ಎದೆಯಿಂದ ಮೊಲೆಯ ಹಾಲು ಉಕ್ಕಿದವು. ಮೊಲೆಯ ಹಾಲು ಸುರಿದು ವ್ಯರ್ಥವಾಗಬಾರದೆಂಬ ಯೋಚಿಸಿದಂತಹ ಪಾರ್ವತಿ ದೇವಿಯು ಬಲಭಾಗದ ಮೊಲೆಯ ಹಾಲನ್ನ ಮಣ್ಣಿನಲ್ಲಿ ಕಲಸಿ ಮುದ್ದೆಯನ್ನಾಗಿ ಮಾಡಿ ಅದಕ್ಕೆ ಗಂಡಿನ ರೂಪವನ್ನ ಕೊಡ್ತಾಳೆ. ಹಾಗೆ ಎಡಭಾಗದ ಮೊಲೆಯ ಹಾಲನ್ನ ಮಣ್ಣಿನಲ್ಲಿ ಕಲಸಿ ಮುದ್ದೆಯನ್ನಾಗಿ ಮಾಡಿ ಅದಕ್ಕೆ ಹೆಣ್ಣಿನ ರೂಪವನ್ನ ನೀಡ್ತಾಳೆ. ಅಷ್ಟೊತ್ತಿಗಾಗಲೇ ಶಿವನಿಗೆ ಎಚ್ಚರವಾಗುತ್ತದೆ. ತನ್ನ ಮುಂದೆ ಪಾರ್ವತಿ ದೇವಿ ಮಾಡಿರುವಂತಹದನ್ನ ನೋಡಿ ಆಗ ಶಿವನು ಆಶ್ಚರ್ಯದಿಂದ ಪಾರ್ವತಿ ದೇವಿಗೆ ಇದೇನು ಮಾಡಿದ್ದೀಯಾ ಎಂದು ಕೇಳ್ತಾನೆ. ಆಗ ಪಾರ್ವತಿ ದೇವಿ, ನೋಡಿ, ಅದೆಲ್ಲ ಕೇಳಬೇಡಿ. ಇವಾಗ ನಾನು ಮಾಡಿರುವ ಆಕೃತಿಗಳಿಗೆ ನೀವು ಜೀವ ನೀಡಿ ಹಾಗೂ ಅವುಗಳಿಗೆ ರಕ್ಷಣೆ ನೀಡಬೇಕೆಂದು ಅವಳು ಅವನಲ್ಲಿ ಬೇಡಿಕೊಳ್ತಾಳೆ. ಆಗ ಪರಶಿವನು ಗಿರಿಜಿಯ ಮಾತಿಗೆ ಒಪ್ಪಿ ಆ ಮಣ್ಣಿನ ಆಕೃತಿಗಳಿಗೆ ಜೀವವನ್ನ ನೀಡಲು ಮುಂದಾಗ್ತಾನೆ. ಅದಕ್ಕಾಗಿ ಆದಿಗೆ ಕರ್ತೃಗಳಾಗಿ ಪಶುಪಾಲನಕ್ಕೂ ಮುಖ್ಯ ಬೀಜ ಬಿತ್ತಿ ಸರ್ವ ಪ್ರಾಣಿಗಳಿಗೆ ಸಂರಕ್ಷಣೆ ಮಾಡಬೇಕೆಂಬುದನ್ನು ಯೋಚಿಸಿ ಗಂಡು ರೂಪಕ್ಕೆ ಮುದ್ದಪ್ಪನೆಂತಲೂ ಹೆಣ್ಣಿನ ರೂಪಕ್ಕೆ ಮುದ್ದವನೆಂತಲೂ ಹೆಸರನ್ನ ಇಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸಿ ಗಂಡ ಹೆಂಡರನ್ನಾಗಿ ಮಾಡ್ತಾರೆ. ಇವರೇ ಹಾಲುಮತದ ಮೂಲ ಮುದ್ದಪ್ಪ, ಮುದ್ದವರೆಂಬ ಕುರುಬರು. ಇವರು ಕುರಿಪಾಲನೆ ಮಾಡುವುದರಿಂದ ಕುರುಬರೆಂತಲೂ ಮತ್ತು ಇವರು ಪಶುಪಾಲನೆ ಕೆಲಸದಿಂದಲೂ ಹಾಗೂ ಹೊಲವನ್ನ ಸಾಗುವಳಿ ಮಾಡಿ ಬಿತ್ತಿ ಬೆಳೆದು ಧನಿಕರಾದ ಕಾರಣ ಇವರಿಗೆ ಧನ ಅಂದರೆ ದ್ರವ್ಯ, ಘರ್ ಎಂದರೆ ಮನೆ, ಹೀಗೆ ಧನಗರರೆಂತಲೂ ಹೆಸರು ಬರಲಾಗಿದೆ. ಹೀಗೆ ಶಿವನು ಬೀರೇಶ್ವರನಿಗೆ ನೀನು ಕುಲದೇವನಾಗಿ ಮೆರೆದು ಬೀರೇಶ್ವರನಾಗಿ ಅನಂತ ಮಹಿಮೆಯನ್ನ ತೋರಿ ಪವಾಡಗಳನ್ನ ಮಾಡಿ ಅವರನ್ನ ಉದ್ಧರಿಸಿ ನನ್ನ ಸನ್ನಿಧಾನಕ್ಕೆ ಬರಬೇಕೆಂದು ಹೇಳಿ ಆದೇಶ ಮಾಡ್ತಾನೆ. ನಾನು ಹಿಂದೆ ಬ್ರಹ್ಮದೇವನ ಸತಿಯಾದಂತಹ ಸರಸ್ವತಿಗೆ ಆಕೆಯ ತಪಸ್ಸಿಗೆ ಮೆಚ್ಚಿ ಒಂದು ವರವನ್ನ ಕೊಟ್ಟು ಬಂದಿದ್ದೀನಿ. ಅದೇನೆಂದ್ರೆ ಅವಳ ಗರ್ಭದಲ್ಲಿ ನನ್ನದೇ ತೇಜಾಂಶವಿರುವಂತಹ ರೂಪದ ಕಂದನ ಜನ್ಮವಾಗುತ್ತೆ ಎಂಬ ವರವನ್ನ ಕೊಟ್ಟು ಬಂದಿದ್ದೀನಿ. ಆದ್ದರಿಂದ ನೀನು ಆಕೆಯ ಗರ್ಭದಲ್ಲಿ ಜನಿಸಬೇಕೆಂದು ಹೇಳಿ ಅಪ್ಪನೆಯನ್ನು ಸಹ ಮಾಡ್ತಾನೆ. ಅದೇ ರೀತಿಯಾಗಿ ಬೀರೇಶನು ಶಿವನ ಮಾತಿನಂತೆ ನಡೆದುಕೊಳ್ತಾನೆ. ಹಾಗಾದ್ರೆ ಬೀರೇಶನ ಜನ್ಮ ಹೇಗಾಯಿತು? ಪರಮೇಶ್ವರನ ಆದೇಶದಂತೆ ಬೀರೇಶನು
ಬ್ರಹ್ಮನ ರಾಣಿಯಾದಂತಹ ಸರಸ್ವತಿಯ ಗರ್ಭದಲ್ಲಿ ಸೇರಿದನು. ಆವಾಗ ಆಕೆ ಗರ್ಭವನ್ನ ಧರಿಸಿ ನವಮಾಸ ತುಂಬಿದ ನಂತರ ವೀರೇಶನ ಜನ್ಮವಾಯಿತು. ಅದೇ ಸಂದರ್ಭದಲ್ಲಿ ದೇವತೆಗಳು ಸಂತೋಷದಿಂದ ಪುಷ್ಪವನ್ನ ಮಳೆಗೈದರು. ಎಲ್ಲ ಕಡೆ ಸಂತೋಷದ ವಾತಾವರಣವೇ ಸೃಷ್ಟಿಯಾಯಿತು. ಹೀಗೆ ಆ ಮಗುವನ್ನ ಸರಸ್ವತಿ ದೇವಿ ಬಹಳ ಜೋಪಾನದಿಂದ ನೋಡ್ಕೋತಾ ಇದ್ಲು. ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು. ತಾಯಿ ಮಗು ಖುಷಿಯಿಂದ ಇರುವ ಸಮಯದಲ್ಲಿಯೇ ಒಂದು ಅಶರೀರವಾಣಿ ಹೀಗೆಂದು ಹೇಳಿತು, ಸರಸ್ವತಿ ದೇವಿ ನಿನ್ನ ಬಳಿ ಜೋಪಾನವಾಗಿರುವಂತಿಲ್ಲ. ಒಂದು ವೇಳೆ ನನ್ನ ಕೇಳದೆ ಹೋದ್ರೆ ಅನೇಕ ಕಷ್ಟಗಳನ್ನ ಅನುಭವಿಸಬೇಕು. ಆದ್ದರಿಂದ ಈ ಕೂಸನ್ನ ತೊಟ್ಟಿಲಲ್ಲಿ ಇಟ್ಟು ಅರಣ್ಯಕ್ಕೆ ಒಯ್ದು ಅಲ್ಲಿ ಒಂದು ಮರಕ್ಕೆ ಕಟ್ಟಿ ಬರಬೇಕು ಎಂದು ಹೇಳುತ್ತದೆ. ಒಂದು ವೇಳೆ ನೀನು ನನ್ನ ಮಾತನ್ನ ಕೇಳದೆ ಹೋದ್ರೆ ನಿನಗೆ ಬರಬಾರದ ಕಷ್ಟಗಳು ಬಂದು ಅನುಭವಿಸಬೇಕಾಗುತ್ತದೆ, ಹಾಗೆ ತೊಳಲಿ ಬಳಲಬೇಕಾಗುತ್ತದೆ ಎಂದು ಹೇಳುತ್ತೆ. ನಿನ್ನ ಮಗುವನ್ನ ಅರಣ್ಯದಲ್ಲಿ ಬಿಟ್ಟು ಬಂದರೆ ಅದರ ಗತಿಯೇನು ಎಂದು ಚಿಂತೆ ಮಾಡುವುದು ಬೇಡ. ಯಾಕೆಂದ್ರೆ ಆ ಮಗುವಿನ ರಕ್ಷಣೆಯನ್ನ ಸ್ವತಃ ಸಾಕ್ಷಾತ್ ಪರಶಿವನೇ ಮಾಡುತ್ತಾನೆ ಎಂದು ಹೇಳುತ್ತದೆ. ಈ ಮಾತನ್ನ ಕೇಳಿಸಿಕೊಂಡಂತಹ ಸರಸ್ವತಿ ದೇವಿ ಬಹಳನೇ ದುಃಖಿಸ್ತಾಳೆ. ಶಿವನನ್ನ ತಪಸ್ಸು ಮಾಡಿ ಹಡೆದಂತಹ ಈ ನನ್ನಿ ಮಗುವನ್ನ ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಬರಬೇಕಾಯಿತಲ್ಲ ಎಂದು ಬಹಳ ಬೇಜಾರು ಪಡ್ತಾಳೆ. ಕೊನೆಗೆ ಪರಶಿವನೇ ರಕ್ಷಣೆ ಮಾಡುತ್ತಾನೆ ಎಂದು ಸಮಾಧಾನ ಪಟ್ಕೋತಾಳೆ. ತನ್ನ ಮಗುವನ್ನ ಘೋರವಾದಂತಹ ಅರಣ್ಯದ ಮಧ್ಯದ ಮರಕ್ಕೆ ತೊಟ್ಟಿಲಿನಲ್ಲಿ ಹಾಕಿ ಕಟ್ಟಿ ಬರಲು ಆದೇಶವನ್ನ ಸಹ ಮಾಡ್ತಾಳೆ. ಅವಳ ಮಾತಿನಂತೆ ಮಗುವನ್ನ ಕಾಡಿನಲ್ಲಿ ಬಿಟ್ಟು ಬರಲಾಗುತ್ತೆ. ಈ ದಟ್ಟ ಕಾಡಿನಲ್ಲಿ ಒಂಟಿಯಾದಂತಹ ಮಗು ಅಳಲು ಪ್ರಾರಂಭಿಸುತ್ತದೆ. ಆಗ ಶಿವನು ವಾಯುದೇವನಿಗೆ ತೊಟ್ಟಿಲನ್ನ ತೂಗಲು ಆದೇಶ ಮಾಡ್ತಾನೆ. ಶಿವನ ಮಾತಿಗೆ ಒಪ್ಪಿದಂತಹ ವಾಯುದೇವನು ತೊಟ್ಟಿಲನ್ನ ತೂಗಲು ಪ್ರಾರಂಭಿಸುತ್ತಾನೆ. ಹಾಗೆ 12ನೇ ದಿನ ಪಾರ್ವತಿ ದೇವಿ ಶಿವನು ಸೇರಿ ಹಾಗೆ ಇತರ ಸುರ ನಾರಿಯರೆಲ್ಲರೂ ಕೂಡಿ ಆ ಮಗುವಿಗೆ ಬೀರೇಶ್ವರ ಎಂಬ ನಾಮಕರಣವನ್ನು ಸಹ ಮಾಡ್ತಾರೆ, ಜೋಗುಳವನ್ನ ಹಾಡ್ತಾರೆ. ಅವನ ಬೆರಳಿನಲ್ಲಿ ಅಮೃತವನ್ನಿಟ್ಟು ಜೋಪಾನವಾಗಿದ್ದು ಅಕ್ಕ ಮಾಯವನಿಗೆ ಒಲಿದು ಪ್ರಬುದ್ಧನಾಗಿ ಮೆರೆಯೆಂದು ಹರಸಿ ದೇವಲೋಕಕ್ಕೆ ತೆರಳುತ್ತಾರೆ. ಹಾಗೆ ಪಾರ್ವತಿ ದೇವಿಯು ಧರೆಯೊಳಗೆ ರೀಪುಗಳನ್ನ ಗೆದ್ದು ಪವಾಡಗೈದು ಮಹಾ ಮಹಿಮನೆಂದು ಬಾಳು ಎಂದು ಹರಿಸಿ ಹೋಗ್ತಾಳೆ. ಹಾಗೆ ಕಾಮಧೇನುವಿಗೆ ನೀನು ಹಾಲು ಕೊಟ್ಟು ರಕ್ಷಣೆ ಮಾಡು ಎಂದು ಸಹ ಹರಸಿ ಅಪ್ಪನೆಯನ್ನು ಸಹ ನೀಡ್ತಾರೆ. ಇದು ಕುರುಬರ ಜಾತಿಯ ದೇವರಾದಂತಹ ಬೀರೇಶ್ವರನ ಒಂದು ಚಿಕ್ಕ ಕತೆ. ಹಾಗೆ ಬೀರೇಶ್ವರ ದೇವರು ಯಾರ ಕೈಗೆ ಸಿಕ್ಕರು, ಹಾಗೆ ಅವರನ್ನ ಜೋಪಾನ ಮಾಡಿದವರು ಯಾರು, ಹಾಗೆ ಅವರ ಪವಾಡಗಳು ಏನಾಯಿತು, ಹಾಗೆ 5 ಜನ ಹೆಣ್ಣು ಮಕ್ಕಳು ಕೇವಲ ಗಿಡದ ಕೆಳಗೆ ಕುಳಿತಿರುವುದಕ್ಕೆ ಗರ್ಭವತಿಯಾಗಿದ್ದಾದ್ರು ಹೇಗೆ, ಅವರಿಂದ ಜನಿಸಿದಂತಹ ಮಕ್ಕಳು ಏನಾದರು, ಹೇಮಣ್ಣ ಎಂದರೆ ಯಾರು, ಅಕ್ಕ ಮಾಯವ ಎಂದರೆ ಯಾರು, ಮುಂದೆ ಏನಾಯಿತು ಎಂಬ ಮಾಹಿತಿಯನ್ನ ನಿಮಗೆ ನೀಡ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನಲ್ಲಿ ಇರುವಂತಹ ಲಿಂಕ್ ಮೇಲೆ ಒತ್ತಿ, ಹಾಗೆ ಇನ್ಸ್ಟಾಗ್ರಾಮ್ ಆಗಿದ್ರೆ ಅಲ್ಲಿರುವ ಬಯೋದಲ್ಲಿರುವ ಲಿಂಕ್ ಮೇಲೆ ಒತ್ತಿ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಮಾಹಿತಿಯನ್ನ ತಿಳಿದುಕೊಳ್ಳಿ. ಧನ್ಯವಾದಗಳು.